ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ತಮ್ಮ ಕುಟುಂಬದ ಆಪ್ತ ಹಾಗೂ ಪಕ್ಷಕ್ಕಾಗಿ ಆಯಾಸವಿಲ್ಲದೆ ದುಡಿದ ನಿಷ್ಠಾವಂತ ನಾಯಕ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸೈಡ್ಲೈನ್ ಮಾಡಿ ವಿ.ಡಿ. ಸತೀಶ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಡಿಸೈಡ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ವಲಯದಲ್ಲಿ ದೊಡ್ಡ ಕಂಪನ ಎಬ್ಬಿಸಿದೆ. ರಾಹುಲ್ ಗಾಂಧಿ ಹೀಗ್ಯಾಕೆ ಮಾಡ್ತಾರೆ? ಸದಾ ಪಕ್ಷನಿಷ್ಠರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಜೊತೆಗೆ ಇರುವ ತಮಗೆ ಆಪ್ತರಾಗಿರುವ ನಾಯಕರನ್ನೇ ಬೆನ್ನಟ್ಟಿ ಬೆಳೆಯದಂತೆ ತಡೆಯೋದ್ಯಾಕೆ? ಈ ಪ್ರಶ್ನೆಗಳು ಗಾಂಧಿ ಕುಟುಂಬದ ಅನುಯಾಯಿ ನಾಯಕರನ್ನೇ ಕಾಡತೊಡಗಿವೆ. ಈ ನಡುವೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗೋದಿಲ್ಲ. ಸಿಎಂ ಹುದ್ದೆಗಾಗಿ ಕಾಯುತ್ತಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಚಾನ್ಸ್ ಸಿಗುವುದಿಲ್ಲ ಎನ್ನುವ ಮಾತುಗಳು ಕೂಡ ಲುಟೆನ್ಸ್ ದೆಹಲಿ ಕಾಂಗ್ರೆಸ್ ಪಡಸಾಲೆಯಿಂದ ಕೇಳಿಬಂದಿದೆ. ಅತಿಯಾದ ಗಾಂಧಿ ಕುಟುಂಬ ನಿಷ್ಠೆಯೇ ವೇಣುಗೋಪಾಲ್ ಡಿಕೆಶಿಗೆ ಮುಳುವಾಯ್ತಾ? ಇಷ್ಟಕ್ಕೂ ರಾಹುಲ್ ಗಾಂಧಿ ಹೀಗ್ಯಾಕೆ ನಡೆದುಕೊಳ್ತಿದ್ದಾರೆ? ಈ ಸ್ಟೋರಿಯಲ್ಲಿ ತಿಳಿಯೋಣ ಬನ್ನಿ. ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾದಾಗ ಅವರ ಜೊತೆ ಒಂದು ಡಜನ್ಗೂ ಹೆಚ್ಚು ಯುವ ನಾಯಕರ ದಂಡು ಇರ್ತಿತ್ತು. ವಿವಿಧ ರಾಜ್ಯಗಳಲ್ಲಿ ವರ್ಚಸ್ಸು ಹೊಂದಿದ್ದ ಈ ಯುವ ನಾಯಕರನ್ನ ಇಟ್ಕೊಂಡು ದೇಶದಲ್ಲಿ ಪಕ್ಷ ಕಟ್ತೀನಿ ಅಂತ ರಾಹುಲ್ ಆಗ ಹೊರಟಿದ್ರು. ನೋಡಿದವರು ವಾರೆ ವಾಹ್ ಅಂತೂ ಕಾಂಗ್ರೆಸ್ ಪಕ್ಷ ಹಳೆ ತಲೆಗಳನ್ನ ಬದಿಗೆ ಸರಿಸಿ ಹೊಸ ನಾಯಕತ್ವಕ್ಕೆ ಅವಕಾಶ ನೀಡಿತು ಎಂಬ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜಸ್ಥಾನದ ಸಚಿನ್ ಪೈಲಟ್, ಉತ್ತರ ಪ್ರದೇಶದ ಜಿತಿನ್ ಪ್ರಸಾದ್, ಮಹಾರಾಷ್ಟ್ರದ ಮಿಲಿಂದ್ ದಿವೋರಾ, ಅಸ್ಸಾಂನ ಗೌರವ್ ಗೊಗೋಯ್, ಹರಿಯಾಣದ ದೀಪಿಂದರ್ ಹೆಸ್ ಹೂಡಾ, ಹೀಗೆ ಹೊಸ ರಾಹುಲ್ ಯುವ ಬ್ರಿಗೇಡ್ ಆಗ ಎದ್ದು ನಿಂತಿತ್ತು. ಇದರಿಂದ ಕಣ್ಣು ಕೆಂಪಗೆ ಮಾಡಿಕೊಂಡ ಹಿರಿಯ ಕಾಂಗ್ರೆಸ್ ನಾಯಕರು G18 ಎನ್ನುವ ಭಿನ್ನಮತೀಯ ಬಣ ಕಟ್ಕೊಂಡು ರಾಹುಲ್ ವಿರುದ್ಧ ಕೆಂಡಕಾರಿತು. ಆದಾಗ್ಯೂ ರಾಹುಲ್ ಯುವ ನಾಯಕರಿಗೆ ಪ್ರಾಮುಖ್ಯತೆ ನೀಡಿದ್ದು ಇದು ಸಕ್ಸಸ್ ಆಗಿ 2018ರ ಚುನಾವಣೆಯಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಹೀಗೆ ಪ್ರಮುಖ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಟ್ಟಿತ್ತು. ರಾಹುಲ್ ತಮ್ಮ ಜೊತೆ ಇರುವ ಯುವ ನಾಯಕರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಅದೇನಾಯ್ತೋ ಏನು, ರಾಹುಲ್ ತಮ್ಮ ಆಪ್ತ ತಂಡದ ಪ್ರಮುಖ ನಾಯಕರಿಗೆ ಕೈ ಕೊಟ್ಬಿಟ್ರು. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಅವರಿಗೆ ಸಿಎಂ ಸ್ಥಾನ ತಪ್ಪಿಸಿ ಹಿರಿಯ ತಲೆ ಕಮಲ್ನಾಥ್ಗೆ ಪಟ್ಟ ಕಟ್ಟಿದ್ರು. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅವರನ್ನ ಅವಮಾನಕರ ರೀತಿ ನಡೆಸಿಕೊಂಡು ಮತ್ತದೇ ಹಳೆಯ ಕಾಲದ ಅಶೋಕ್ ಗೆಹ್ಲೋಟ್ ಅವರನ್ನ ಸಿಎಂ ಹುದ್ದೆಗೆ ತಂದರು. ಈ ನಡೆಗಳು ರಾಹುಲ್ ಯುವ ಬ್ರಿಗೇಡ್ನ ಬೇರೆಯವರಿಗೆ ಸರಿ ಬರಲಿಲ್ಲ. ಈ ಬಗ್ಗೆ ಆಂತರಿಕವಾಗಿ ಆಕ್ಷೇಪ ಎತ್ತಿದಾಗ ಮಿಲಿಂದ್ ದೇವೋರಾ ಸೇರಿ ಅವರ ಜೊತೆ ಇದ್ದ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ರು. ಇತ್ತ ಜ್ಯೋತಿರಾದಿತ್ಯ ಸಿಂಧಿಯಾ ಬೇಜಾರು ಮಾಡಿಕೊಂಡು ಬಿಜೆಪಿ ಕಡೆ ಹೋದ್ರು. ಮಧ್ಯಪ್ರದೇಶ ಸರ್ಕಾರ ಕೆಡವಿ ಕಮಲ ಹಿಡಿದ್ರು. ರಾಜಸ್ಥಾನದ ಸಚಿನ್ ಪೈಲಟ್ ತಮ್ಮದೇ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಬಂದ್ರು. ಮಿಲಿಂದ್ ದೇವೋರಾ ಶಿವಸೇನೆ ಸೇರ್ಕೊಂಡ್ರು. ಜಿತಿನ್ ಪ್ರಸಾದ್ ಬಿಜೆಪಿ ಸೇರಿದ್ರು. ಹೀಗೆ ರಾಹುಲ್ ಕಟ್ಟಿದ ಯುವ ಬ್ರಿಗೇಡ್ ಛಿದ್ರವಾಯಿತು. ಮುಂದೆ ಕರ್ನಾಟಕದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ತಮ್ಮ ಕುಟುಂಬದ ಆಪ್ತ, ಪಕ್ಷನಿಷ್ಠ, ಗೆಲುವಿಗೆ ದೊಡ್ಡ ಕಾಣಿಕೆ ಕೊಟ್ಟ ಡಿ.ಕೆ. ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಸಿಎಂ ಮಾಡಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ದೆಹಲಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆಸಿ ಡಿಕೆಯನ್ನ ಭಾವನಾತ್ಮಕ ಮಾತುಗಳಿಂದ ಕಟ್ಟಿಹಾಕಿ ಅಧಿಕಾರ ಹಂಚಿಕೆ ಒಪ್ಪಂದದ ರೀತಿ ತಂತ್ರ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಒಪ್ಪಂದದಂತೆ ಈವರೆಗೂ ಡಿಕೆಗೆ ಅಧಿಕಾರ ಸಿಕ್ಕಿಲ್ಲ. ಈಗ ಗಾಂಧಿ ಕುಟುಂಬಕ್ಕೆ ನಿಯತ್ತು ನಿಷ್ಠೆ ಹೊಂದಿರುವ ಅನೇಕ ವರ್ಷಗಳಿಂದ ದೇಶದ ಉದ್ದಗಲಕ್ಕೂ ಓಡಾಡಿ ಪಕ್ಷ ಕಟ್ಟಿರುವ ಕೆ.ಸಿ. ವೇಣುಗೋಪಾಲ್ ಅವರಿಗೂ ರಾಹುಲ್ ಕೈಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಅರ್ಥವಾಗ್ತಿದೆ, ರಾಹುಲ್ ಗಾಂಧಿ ತಮ್ಮ ಜೊತೆ ಇರುವವರಿಗೆ ಅಧಿಕಾರ ಸಿಗಲು ಬಿಡಲ್ಲ. ವರ್ಚಸ್ಸು ಹೊಂದಿರುವ ಆಪ್ತರ ಕೈಗೆ ಅಧಿಕಾರ ಕೊಡಲ್ಲ. ಮುಖ್ಯಮಂತ್ರಿ ಹುದ್ದೆ ನೀಡಿದ್ರೆ ತಮಗಿರುವ ವರ್ಚಸ್ಸು ಬಳಸಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ ಬೆಳೆದು ಬಿಡ್ಬೋದು, ತಮಗೆ ಸರಿಸಮಾನಾಗಿ ಕುಳಿತುಕೊಳ್ಬೋದು ಎನ್ನುವ ಆತಂಕವೋ ಅಥವಾ ಜೊತೆ ಇರುವವರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ ಓಲೈಸಿ ಸಮಾಧಾನ ಮಾಡಬಹುದು. ಆದರೆ ಬೇರೆ ನಾಯಕರು ಬಂಡೆದ್ರೆ ಪಕ್ಷಕ್ಕೆ ಗಂಡಾಂತರ ಬರುತ್ತೆ ಎನ್ನುವ ಉದ್ದೇಶವು ಅಥವಾ ಅಧಿಕಾರ ಸಂಘರ್ಷಗಳನ್ನ ನಿಭಾಯಿಸಿ ಗೊತ್ತಿಲ್ಲದ ದೌರ್ಬಲ್ಯವೋ ಗೊತ್ತಿಲ್ಲ. ಅಂತೂ ಜೊತೆಗೆ ಇರುವ ನಾಯಕರೇ ರಾಹುಲ್ಗೆ ಮೊದಲು ಟಾರ್ಗೆಟ್ ಆಗಿರುತ್ತಾರೆ. ಜ್ಯೋತಿರಾದಿತ್ಯ ಸಿಂಧಿಯಾ, ಸಚಿನ್ ಪೈಲಟ್, ಈಗ ಕೆ.ಸಿ. ವೇಣುಗೋಪಾಲ್ ಪ್ರಕರಣದಲ್ಲಿ ಆಗಿದ್ದು ನೋಡಿದ್ರೆ ಕರ್ನಾಟಕದಲ್ಲಿ ಡಿಕೆಶಿಗೆ ಅಧಿಕಾರ ಸಿಗಲ್ಲ ಎನ್ನುವುದು ಖಾತ್ರಿ. ಡಿಕೆಶಿಯವರ ಮಿತಿ ಗಾಂಧಿ ಕುಟುಂಬಕ್ಕೆ ಗೊತ್ತಿದೆ. ಅಧಿಕಾರ ಕೊಡದಿದ್ರೂ ಅವರು ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ.
ಆದರೆ ಸಿಎಂ ಸಿದ್ದರಾಮಯ್ಯ ಹಾಗಲ್ಲ. ಅವರು ಬಂಡೆದ್ರೆ ಪಕ್ಷ ಮುಳುಗುತ್ತೆ. ಹೀಗಾಗಿ ಡಿಕೆಶಿಯನ್ನ ಮನವೊಲಿಸಿ ಮ್ಯಾನೇಜ್ ಮಾಡೋಣ ಎಂಬ ಭಾವನೆ ರಾಹುಲ್ ಮನಸ್ಸಲ್ಲಿ ಇರುವಂತೆ ಕಾಣ್ತಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಡಿಕೆಶಿ ಒಂದು ಸಲ ಮುಖ್ಯಮಂತ್ರಿ ಆದರೆ ಅವರ ಬೆಳವಣಿಗೆ ನಿಯಂತ್ರಿಸುವುದು ಕಷ್ಟ. ಕೇವಲ ಮಂತ್ರಿ ಸ್ಥಾನ ಡಿಸಿಎಂ ಆಗಿಯೇ ಅವರು ಪ್ರಧಾನಿ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಅವರಿಗೆ, ರಾಹುಲ್ ಯಾರೋ ಗೊತ್ತಿಲ್ಲ ಅಂದಿದ್ದ ಜಗ್ಗಿ ವಾಸುದೇವನ್ ಅವರಿಂದ ಹಿಡಿದು ಯೋಗಿ ಆದಿತ್ಯನಾಥ್ವರೆಗೆ, ಅಂಬಾನಿ ಅದಾನಿವರೆಗೆ ಲಿಂಕು ಹೊಂದಿದ್ದಾರೆ. ದೇಶದ ಯಾವುದೇ ರಾಜ್ಯದಲ್ಲಿ ಚಕ್ಕನೆ ರಾಜಕೀಯ ಆಪರೇಟ್ ಮಾಡುವ ಶಕ್ತಿ ಡಿಕೆಗಿದೆ. ಇಂತಹ ಮನುಷ್ಯನನ್ನ ಒಂದು ಸಲ ಸಿಎಂ ಹುದ್ದೆಗೆ ತಂದ್ರೆ ತಮ್ಮನ್ನ ತಮ್ಮ ಪಕ್ಷವನ್ನ ಕಂಟ್ರೋಲ್ ಮಾಡುವ ಎತ್ತರಕ್ಕೆ ಬೆಳೆದು ಬಿಡಬಹುದು ಎಂಬ ಆತಂಕ ರಾಹುಲ್ ಗಾಂಧಿ ಅವರಿಗೇನಾದರೂ ಕಾಡ್ತಿದ್ಯಾ? ಇವು ಪ್ರಶ್ನೆಗಳು. ತಮ್ಮ ಕುಟುಂಬದ ನಿಷ್ಠರಿಗೆ ಅಧಿಕಾರದಿಂದ ದೂರ ಇಡುವ ರಾಹುಲ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಕನಕಪುರದ ಬಂಡೆಗೆ ಮುಖ್ಯಮಂತ್ರಿ ಹುದ್ದೆ ಎನ್ನುವುದು ಬರೀ ಕನಸೇ ಸರಿ ಅನ್ನುತ್ತಿವೆ ರಾಜಕೀಯ ಮೂಲಗಳು. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.